ನಮಸ್ಕಾರ ಕರ್ನಾಟಕ, ಬೆಳಗಿನ ಶುಭೋದಯಗಳು. ನಿನ್ನೆನೇ ಮಾತಾಡಬೇಕು ಅಂದ್ಕೊಂಡೆ. IPLಲ್ಲಿ ನಾವು ಪ್ಲೇ ಆಫ್ಗೆ ಹೋಗಿ ಮ್ಯಾಚ್ ಸೋತಿ ಮನೆಗೆ ಬಂದಿದ್ದಾಯಿತು. ಮತ್ತು ಇದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ಅಂಬಾಟಿ ರಾಯ್ಡು ಇದಾನಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಾ? ಏನು ಗುರು ಬಂದಿರೋದು ನಿನಗೆ? ಅಲ್ಲ, ಇವಾಗ ಏನಪ್ಪ ಅಂದರೆ, ನೀವು ಪ್ಲೇ ಆಫಲ್ಲಿ ಗೆಲ್ಲಬೇಕಾಗಿತ್ತು. ನಿಮ್ಮನ್ನು ಯಾವ ಬೋಳಿ ಮಗ ಹಿಡ್ಕೊಂಡಿದ್ದ? ಕಪ್ ಗೆಲ್ಲಬೇಕಾಗಿತ್ತು 6ನೇ ಸತಿನೂ. ಯಾವನ್ ಬೇಡ ಅಂದ ಗುರು? ನಾವು ಗೆದ್ದ ಮೇಲೆ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ತಿಕ್ಕ ಹುರ್ಕೊತಾ ಇದ್ದೀರಾ? ನಮ್ಗೆ ಅದೇ ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಬೇರೆ ಏನು ಇದು ಡೈಲಾಗು ಅಂದರೆ, ಒಂದು ನಿಮಿಷ, ಅಣ್ಣವ್ರು ಏನು ಹೇಳಿದ್ದಾರೆ ಅಂದರೆ, ಇಷ್ಟೊಂದು ಹುರ್ಕೊತಾ ಇದ್ದೀರಲ್ರೋ, ಏನರ ಬಂದಿರೋದು ನಿಮಗೆ? CSK ಸೋಲಿಸಿದ ತಕ್ಷಣ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡೋದಲ್ಲ, ಪ್ಲೇ ಆಫ್ನಲ್ಲಿ ನೆಟ್ಟಿಗೆ ಆಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಹೇಬ್ರು, ಅಂಬಾಟಿ ರಾಯ್ಡ್ ಅವರು. ನೀವು ಅಷ್ಟೇ, ನಮ್ಮ ಮೇಲೂ ನೆಟ್ಟಿಗೆ ಆಡಬೇಕಾಗಿತ್ತು ಗುರು, ಗೆಲ್ಲಬೇಕಾಗಿತ್ತು. ಯಾವನ್ ಹಿಡ್ಕೊಂಡಿದ್ದ? ನಿಮಗೆ ನೆಟ್ಟಿಗೆ ಹಾಡಕ್ಕೆ ಬರಲ್ಲ. ನಿಮ್ಮನ್ನು ಯಾರು ಹಿಡ್ಕೊಂಡಿದ್ರು? ಫಸ್ಟ್ ನೀವು ಅಷ್ಟೇ ಪ್ಲೇ ಆಫ್ಗೆ ಹೋಗೋದಕ್ಕೆ ನೆಟ್ಟಿಗೆ ಆಡಬೇಕಾಗಿತ್ತು. ಪ್ಲೇ ಆಫ್ಗೆ ಬರೋಕ್ಕೆ ಯೋಗ್ಯತೆಯೇ ಇರಲಿಲ್ಲ ನಿಮಗೆ. ನೀವು ನೆಟ್ಟಿಗೆ ಆಡಬೇಕಾಗಿತ್ತು. ಯಾವನ್ ಹಿಡ್ಕೊಂಡಿದ್ದ ನಿಮ್ಮನ್ನ? ನೀವೇ ನ್ಯಾಯವಾಗಿಲ್ಲ ಗುರು. ನಾವು 16 ವರ್ಷನೋ 60 ವರ್ಷನೋ ನಾವು ಗೆಲ್ತೀವ ಬಿಡ್ತೀವ. RCB ಸಪೋರ್ಟರ್ಸ್ ಮುಂದೆ ನಿಮ್ದೇನು ಕಿತ್ಕೊಳ್ಳೋಕ್ಕಾಗಲ್ಲ. ಅವನ ಅಕ್ಕನ ಉರ್ಸೋಕ್ಕೆ ಶುರು ಮಾಡಿದ್ರೆ ಆಯ್ತಪ್ಪ, ನೀನು ಆ ಥರ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀಯಲ್ಲ, ಕಮೆಂಟ್ ಬಾಕ್ಸ್ ಏನಕ್ಕೆ ಗುರು ಆಫ್ ಮಾಡ್ತೀಯಾ? ಮೀಟ್ರ್ ಇಲ್ವಾ ಆನ್ ಮಾಡೋಕ್ಕೆ? ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊತೀಯಾ? ಆನ್ ಮಾಡು. ಎಲ್ಲದಕ್ಕೂ ತಾಕತ್ತು ದೊಂಬೆ ಗುರು. ಈ ಥರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತಾಕತ್ತು ಬೇಕು, ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಳ್ಳೋದಲ್ಲ. ಮತ್ತು ನೀವು ಒಂದು ಇಂಡಿಯಾ ಟೀಮ್ಗೆ ಆಡ್ತಿದ್ದೀರಂತ ಒಂದು ಗೌರವ ಕೊಡೋ ಮನಸ್ಸು ಕೂಡ ನಮಗೆ ಬರೋದು ಇಲ್ಲ. ಈ ಥರ ಎಲ್ಲ ಕಿತ್ತೋದು ಭಾಳ ಏನಕ್ಕೆ ಬಾಳ್ತೀರ? ನಮ್ಮ ತಾಕತ್ತೇನು ಅಂತ ನಮಗೆ ಗೊತ್ತಿದೆ. 14 ವರ್ಷ ಅಲ್ಲ, 2 ವರ್ಷ ಬ್ಯಾನ್ ಆದವರಲ್ಲ ನಮ್ಮನ್ನು ಫಿಕ್ಸಿಂಗ್ ಮಾಡಿಕೊಂಡು ನಿಯತ್ತಾಗಿ ಆಡ್ತಾಯಿದ್ದೀವಿ. ನಾವು ಸೋತ್ರೂ ಪರವಾಗಿಲ್ಲ, ಹೆಮ್ಮೆಯಿಂದ ಹೇಳ್ಕೊತೀವಿ, ಕಾಲರ್ ಎತ್ಕೊಂಡು ಓಡಾಡ್ತೀವಿ, ಅವನ ಹಾಕೊಂಡು ಉರಿಸ್ತೀವಿ. ನಿಮಗೆ ಉರಿ ತಡ್ಕೊಳಕ್ಕಾಯ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಂಥವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಅವನ ಅಜ್ಜಿನ ಬಡಿಯ ವಿರಾಟ್ ಕೊಹ್ಲಿನ ಬಿಟ್ಕೊಡೋ ಮಾತೇ ಇಲ್ಲ. ನಮ್ಮ ಧೂಳು ಸಮಾನ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.